ಇದು ಗೋಕುಲಾಷ್ಟಮಿ ಅಂತ ನಾವು ಮಾಡುವಂಥ ರಿಚುವಲ್ಲು ನಮ್ಮ ಹಿಂದೂ ಕಲ್ಚರ್ದೊಳಗೆ ಗೋಪಾಲಕೃಷ್ಣಂದು ಬಹಳ ಮೊದಲಿಂದನೂ ಎಲ್ಲರೂ ಕೇಳ್ಕೊತ ಬಂದಿರ್ಬೋದು. ದ್ವಾಪರ ಯುಗದೊಳಗೆ ಕೃಷ್ಣ ಪರಮಾತ್ಮ ಜನಿಸಿದ್ದು ಅದು. ಅವನ ವಿಷಯವಾಗಿ ಅವನ ಜನ್ಮತಿಥಿಯಂದು ಮಾಡುವಂಥ ಒಂದು ಕೃಷ್ಣ ಜನ್ಮಾಷ್ಟಮಿಯ ನಿಮಿತ್ತ ಮನೆಯಲ್ಲಿ ಗೋಕುಲ ಸೃಷ್ಟಿ ಮಾಡಿ ಮಣ್ಣಿನ ಮೂರ್ತಿಗಳನ್ನು ಪ್ರತಿಮೆಗಳನ್ನೆಲ್ಲ ಮಾಡಿ ಕೃಷ್ಣ ಮತ್ತು ಬಲರಾಮರ ಪೂಜೆಯನ್ನು ಮಾಡಲಾಗುತ್ತದೆ. ಅದರಲ್ಲಿ ಮುಖ್ಯವಾಗಿ ಅಂತಂದರೆ ಕೃಷ್ಣನ ಬಾಲರೂಪ, ಬಲರಾಮನ ಬಾಲರೂಪ. ಅವರು ಹುಟ್ಟಿದ ತಕ್ಷಣ ಯಾವ ರೀತಿಯಾಗಿದ್ದರೋ ಆ ಪ್ರತಿಮೆಗಳನ್ನು ಮಾಡಿ ಗೋಕುಲದಲ್ಲಿ ನಂದ, ಗೋಪ, ಯಶೋದ, ವಸುದೇವ, ದೇವಕಿ, ಆಮೇಲೆ ಪೂತಣಿ ಇವರೆಲ್ಲರನ್ನು ಮಾಡಿ ಅಲ್ಲಿ ಸೃಷ್ಟಿ ಮಾಡಿ ಆಕಳ ಕರು, ಅಶ್ವತ್ಥ ವೃಕ್ಷ, ತುಳಸಿ ಕಟ್ಟಿ ಎಲ್ಲ ಮಾಡಿ ಇವತ್ತು ಗೋಕುಲಾಷ್ಟಮಿಯ ದಿನ ಪೂಜೆ ಮಾಡಲಾಗುತ್ತೆ. ಈ ಪೂಜೆಯನ್ನು ದ್ವಾಪರದಿಂದನೇ ಮಾಡ್ತಾ ಬಂದಿರೋದು. ಎಲ್ರಿಗೂ ದರ್ಶನ ಮಾಡಿಸ್ತಿದ್ದೀನಿ. ಎಲ್ಲರೂ ದರ್ಶನ ಮಾಡಿಕೊಂಡು ಪುನೀತರಾಗಿ. ಹರೇ ನಮ ಹರೇ ನಮ ಹರೇ ನಮ.